ಶ್ರೀ ಭೂ ವರಾಹನಾಥ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಕಲ್ಲಹಳ್ಳಿ ಗ್ರಾಮದಲ್ಲಿ ಹೇಮಾವತಿ ನದಿಯ ದಡದಲ್ಲಿ ನೆಲೆಗೊಂಡಿರುವ ಅತ್ಯಂತ ಪವಿತ್ರ ವೈಷ್ಣವ ಕ್ಷೇತ್ರವಾಗಿದೆ. ಇಲ್ಲಿ ವಿರಾಜಮಾನರಾಗಿರುವ ಭೂ ವರಾಹನಾಥ ಸ್ವಾಮಿಯು ಭಗವಾನ್ ವಿಷ್ಣು ಅವರ 3ನೇ ಅವತಾರವಾದ ವರಾಹ ಅವತಾರದ ರೂಪವಾಗಿದೆ. ಪುರಾಣ ಹಿನ್ನೆಲೆ: ಹಿರಣ್ಯಾಕ್ಷ ಎಂಬ ಅಸುರನು ಭೂಮಿಯನ್ನು ಸಮುದ್ರದ ಆಳಕ್ಕೆ ಮುಳುಗಿಸಿದಾಗ ವಿಷ್ಣುವು ವರಾಹ ರೂಪ ತಾಳಿ ಅಸುರನನ್ನು ಸಂಹರಿಸಿ ಭೂದೇವಿಯನ್ನು ತನ್ನ ದಂತಗಳ ಮೇಲೆ ಹೊತ್ತು ಮೇಲಕ್ಕೆ ತಂದು ಜಗತ್ತನ್ನು ರಕ್ಷಿಸಿದರು. ಈ ದಿವ್ಯ ಘಟನೆಯ ಸ್ಮರಣಾರ್ಥ ಭೂ ವರಾಹನಾಥನ ಆರಾಧನೆ ನಡೆಯುತ್ತದೆ. ದೇವಸ್ಥಾನದ ಇತಿಹಾಸ: ಸ್ಥಳೀಯ ಸಂಪ್ರದಾಯದ ಪ್ರಕಾರ ಈ ಕ್ಷೇತ್ರವು ಸುಮಾರು 200-500 ವರ್ಷಗಳಷ್ಟು ಪುರಾತನವಾಗಿದೆ. ಗೌತಮ ಮಹರ್ಷಿ ಇಲ್ಲಿ ತಪಸ್ಸು ಮಾಡಿ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ. ನಂತರ ವೀರಬಲ್ಲಾಳ ಅವರ ಕಾಲದಲ್ಲಿ ಈ ದೇವಾಲಯಕ್ಕೆ ಜೀರ್ಣೋದ್ಧಾರ ಮತ್ತು ವಿಸ್ತರಣೆ ನಡೆದಿತೆಂದು ಹೇಳಲಾಗುತ್ತದೆ. ಪ್ರಸಿದ್ಧ ಸ್ಥಳ ಪುರಾಣ: ರಾಜ ವೀರಬಲ್ಲಾಳ ಬೇಟೆಗೆ ಹೋದಾಗ ಒಂದು ಮೊಲವು ಬೇಟೆ ನಾಯಿಯನ್ನು ಬೆನ್ನಟ್ಟುತ್ತಿರುವ ಅದ್ಭುತ ದೃಶ್ಯ ಕಂಡರು. ಇದನ್ನು ದೈವ ಸಂಕೇತವೆಂದು ಭಾವಿಸಿ ಆ ಸ್ಥಳವನ್ನು ಅಗೆಸಿದಾಗ ಭೂಮಿಯೊಳಗೆ ಭೂ ವರಾಹಸ್ವಾಮಿಯ ವಿಗ್ರಹ ದೊರಕಿತು. ನಂತರ ರಾಜನು ಅಲ್ಲಿಯೇ ದೇವಾಲಯವನ್ನು ನಿರ್ಮಿಸಿ ಪೂಜೆ ಆರಂಭಿಸಿದನು. ದೇವಸ್ಥಾನದ ವಿಶೇಷತೆಗಳು: ಸುಮಾರು 15-18 ಅಡಿ ಎತ್ತರದ ಏಕಶಿಲಾ ಭೂ ವರಾಹಸ್ವಾಮಿಯ ಮೂರ್ತಿ. ಭೂದೇವಿಯವರು ಸ್ವಾಮಿಯ ಎಡ ತೊಡೆಯ ಮೇಲೆ ಆಸೀನರಾಗಿರುವ ಅಪರೂಪದ ದರ್ಶನ. ಶಾಂತವಾದ ನೈಸರ್ಗಿಕ ವಾತಾವರಣ ಮತ್ತು ಹೇಮಾವತಿ ನದಿಯ ದಡದಲ್ಲಿರುವ ಪವಿತ್ರ ಕ್ಷೇತ್ರ. ಭೂಮಿ, ಮನೆ, ಕೃಷಿ, ಆಸ್ತಿ ಹಾಗೂ ಕುಟುಂಬದ ಕಲ್ಯಾಣಕ್ಕಾಗಿ ಭಕ್ತರು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಉತ್ಸವಗಳು: ವೈಕುಂಠ ಏಕಾದಶಿ, ವರಾಹ ಜಯಂತಿ, ಬ್ರಹ್ಮರಥೋತ್ಸವ. ವಿಶೇಷ ಅಭಿಷೇಕ, ಅಲಂಕಾರ, ಅನ್ನದಾಸೋಹ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತವೆ. ಆಧ್ಯಾತ್ಮಿಕ ಮಹತ್ವ: ಭೂ ವರಾಹನಾಥ ಸ್ವಾಮಿಯ ದರ್ಶನದಿಂದ ಧೈರ್ಯ, ಸಮೃದ್ಧಿ, ಕುಟುಂಬದ ಸುಖಶಾಂತಿ ಮತ್ತು ಭೂಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ.